ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ನಿಮ್ಮೆಲ್ಲರ ಕನ್ನಡತಿ ರಂಜಿತಾ. ನಾನು ಇವತ್ತಿನ ವಿಡಿಯೋ ಏನಂತ ಅಂದರೆ ಸೊಪ್ಪಿನ ಸಾರು ಮಾಡೋದು. ತಬಾಕ್ಷಿ ಮತ್ತು ದಂಟಿಂದು ಸ್ವಲ್ಪ ಸೊಪ್ಪಿತ್ತು, ಒಂದು ಅರ್ಧ ಕಟ್ಟು ಅಂದ್ಕೊಳ್ಳಿ. ಅಷ್ಟು ಸೊಪ್ಪದಲ್ಲೇ ತರಿಸಿದ್ದೆ. ಅದನ್ನು ನೀಟಾಗಿ ಸೋಸ್ಕೊಬಿಟ್ಟು ದಂಟೆಲ್ಲ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಯಾಕಂತಂದರೆ ಅದನ್ನು ಯಾವುದಾದ್ರೂ ಹುಳಿ ಸಾಂಬಾರು ಮಾಡ್ಬೇಕಾದ್ರೆ ಹಾಕೋಣ ಅಂತ. ಜಸ್ಟ್ ಎಲೆ ಒಂದು ಸ್ವಲ್ಪ ಎಳೆದು ಕಡ್ಡಿ ಥರ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಇದು ದಂಟಿನ ಸೊಪ್ಪೆಲ್ಲ ಬೇಗ ಬೆಂದುಬಿಡುತ್ತೆ. ಇದು ಸಬ್ಸಿಗೆ ಸೊಪ್ಪು ಅಂತಾರೆ ಒಬ್ಬೊಬ್ಬರು. ಅದನ್ನು ನೀಟಾಗಿ ಕಡ್ಡಿ ಕೂಡ ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಬಟ್ ಇನ್ನೂ ಇಷ್ಟು ನನಗೆ ಇಷ್ಟ ಆಗಿದ್ದು. ಇಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ಚೆನ್ನಾಗಿರುತ್ತೆ. ನಾನು ಮುಂಚೆನೇ ಬೇಳೆ ಹಾಕ್ಬಿಟ್ಟೆ. ನನ್ನ ಕೈಯಲ್ಲಿ 2.5 ಹಿಡಿಯುವಷ್ಟು, ಅಂದರೆ ಈ ಮುಷ್ಟಿ ಮುಚ್ಕೊಂಡ್ರೆ 2.5 ಹಿಡಿಯುವಷ್ಟು ಬೇಳೆ ಹಾಕಿ ಬೇಯಿಸ್ಕೊಳ್ತೀನಿ. ಯಾಕಂತಂದರೆ ಕುಕ್ಕರಲ್ಲಿ ವಿಶಿಲ್ ಕೂಗಿಸ್ಕೊಂಡ್ರೆ ಅದು ಬೇಗ ಬೇಳೆ ಕರ್ಗೋದ್ರೆ ಚೆನ್ನಾಗಿರಲ್ಲ ಸೊಪ್ಪಿನ ಸಾರಿಗೆಲ್ಲ. ಅದಕ್ಕೋಸ್ಕರ ಬೇಳೆ ಒಂದು 60% ಬೆಂದಮೇಲೆ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ತಕ್ಕೊಂಡು ಆಮೇಲಿಂದ ಸೊಪ್ಪೆಲ್ಲ ಕಟ್ ಮಾಡಿ ಇಡ್ತೀನಿ. ಬೇಳೆ ಬೇಯಬೇಕಾದ್ರೆ ಕಟ್ ಮಾಡಿ ಇಟ್ಟು ಆಮೇಲಿಂದ ಸ್ವಲ್ಪ ಉಪ್ಪಾಕಿ ನೆನೆಸ್ಬಿಟ್ರೆ ಒಂದು 10-15 ನಿಮಿಷ. ಆಮೇಲಿಂದ ಅಷ್ಟೊತ್ತಿಗೆ ಬೇಳೆನೂ ಬೆಂದಿರುತ್ತೆ. ಓಪನ್ ಪಾತ್ರೆಯಲ್ಲೆಲ್ಲ ಮಾಡೋದು. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ರೆ ಉಪ್ಪು ಬರೋದಿಲ್ಲ. ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಸಬ್ಸಿಗೆ ಸೊಪ್ಪು ಏನಂತಂದರೆ, ಈಗ ಮಳೆಗಾಲದಲ್ಲಿ ಮಳೆ ಬಂದಾಗ ಸ್ವಲ್ಪ ನೀಟಾಗಿ ಕೈ ಆಡಿಸಿ ತೊಳಿಲಿಲ್ಲ ಅಂತಂದರೆ ಎಲೆ ಸೊಂದಿಲೆಲ್ಲ ಮಣ್ಣಿರುತ್ತೆ. ನೀಟಾಗಿ ತೊಳ್ಕೊಬೇಕು. ನಾನು ಉಪ್ಪಾಕಿಟ್ಟಿದ್ನಲ್ಲ, ಅದಕ್ಕೋಸ್ಕರ ನೋಡಿ ಈಗ ಉಪ್ಪಾಕಿರ್ತಿದ್ದೀನಿ. ಇದು ಬಿಟ್ಟು ಒಂದು 15 ನಿಮಿಷ ಆದಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಈ ಥರ ಮಿಕ್ಸ್ ಮಾಡಬೇಕು. ಆ್ಯಕ್ಚುಲಿ ಕಲ್ಲುಪ್ಪು ಹಾಕಬೇಕು. ಕಲ್ಲುಪ್ಪು, ಪುಡಿ ಉಪ್ಪು ಯಾವುದಾದ್ರೂ. ಬಟ್ ಮಣ್ಣು ತುಂಬ ಕಡಿಮೆನೇ ಇತ್ತು. ಯಾಕಂತಂದರೆ ಮಳೆನೇ ಬಂದಿಲ್ಲ ಈ ನಡುವೆ. ಬಟ್ ಸೀಡೆ ಜಾಸ್ತಿ ಇತ್ತು. ಎಲೆ ಎಲ್ಲ ಯೆಲ್ಲೋ ಕಲರ್ ಆಗಿ ತುಂಬ ಇದಾಗಿತ್ತು. ಅದಾದಮೇಲೆ ಒಂದು 15 ಮಿನಿಟ್ಸ್ ಆದಮೇಲೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾಯಿರೋದು. ನಿಮಗೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋ ತೋರಿಸ್ತಾ ಇದ್ದೀನಿ. ಯಾಕಂತಂದರೆ ಆ ಟೈಮಲ್ಲಿ ಆಫ್ ಮಾಡಿದ್ದೆ ಬೇಳೆ ಎಲ್ಲ ತಗೊಳ್ಳೋದು. ಅದಕ್ಕೋಸ್ಕರ ಏನು ಪ್ರೋಸೆಸ್ ಇರುತ್ತೋ ಅದನ್ನು ತೋರ್ಸೋದಕ್ಕೆ ಮಾತ್ರ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಮಿಕ್ಕಿ ಟೈಮಲ್ಲಿ ಆಫ್ ಮಾಡಿ ಆಲ್ಮೋಸ್ಟ್ ಈ ವಿಡಿಯೋ ರೆಕಾರ್ಡ್ವರೆಗೂ ಟ್ರೈಪಾಡಲ್ಲೇ ಇರುತ್ತೆ ಫೋನು. ಅದೆಲ್ಲ ಸೆಟ್ ನಾನು ಕ್ರಾಪ್ ಮಾಡಿ ಹಾಕಿದ್ದೀನಿ. ಆ್ಯಕ್ಚುಲಿ ನಾನು ಉದ್ದುದ್ದ ಇಟ್ಟಿದ್ದೆ ವೀಡಿಯೋಸ್ನ. ಅದನ್ನು ಒಂದು ಸ್ವಲ್ಪ ಕ್ರಾಪ್ ಮಾಡಿ ಹಾಕಿರೋದಕ್ಕೆ ಎಷ್ಟು ಡೀಟೇಲಾಗಿ ಬೇಕೋ ಅಷ್ಟು ಕ್ರಾಪ್ ಮಾಡೋಕ್ಕೆ ನೋಡಿದ್ದೀನಿ. ಅದು ಕೆಲವೊಂದು ಕ್ರಾಪ್ ನೀಟಾಗಿ ಕ್ರಾಪ್ ಮಾಡೋಕ್ಕಾಗಲಿಲ್ಲ. ಇನ್ನೊಂದ್ಸಲಿ ಮಾಡ್ಬೇಕಾದ್ರೆ ಸ್ವಲ್ಪ ಆ್ಯಂಗಲ್ಸ್ ಎಲ್ಲ ನೋಡ್ಕೋಬೇಕು. ಈ ನೀರಲ್ಲಿ ಒಂದು 2 ಸಲ ತೊಳೆದ್ಬಿಟ್ಟು 3ನೇ ಸಲ ನಾನು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಂಡೆ. ಅಲ್ಲೇ ಇದೆ ಫಿಲ್ಟರ್ ವಾಟರು. ಇದ್ರಲ್ಲಿ ಹಾಕ್ತಿದ್ದೆ. ಯಾಕಂತಂದರೆ ಲಾಸ್ಟಲ್ಲಿ ತೊಳಿಬೇಕಾದ್ರೆ ಒಂದು ಸ್ವಲ್ಪ ನೀರು ಇಟ್ಕೊಂಡು ಸೊಪ್ಪ ನಾವೇ ಕೈಯಲ್ಲಿ ತೆಗ್ದಾಕಬೇಕು. ಆಮೇಲಿಂದ ಒಂದು ಸ್ವಲ್ಪ ಮಣ್ಣಿರುತ್ತಲ್ಲ, ಅದನ್ನು ಈ ನೀರಿನಲ್ಲಿ ತೊಳ್ಕೊಂಡು ಆಮೇಲಿಂದ ಇನ್ನೊಂದು ಬಟ್ಲಿಗೆ ಹಾಕ್ಕೊಳ್ಳೋದು. ಸೊ ಆ ಥರ ಮಾಡ್ತಾಯಿದ್ದೆ. ಅಷ್ಟು ಮಣ್ಣಿರಲಿಲ್ಲ. ಸ್ವಲ್ಪ ಧೂಳು ಥರ ಇರುತ್ತಲ್ಲ, ಅದಾದರೂ ನೀಟಾಗಿ ತೊಳಿಬೇಕು. ಫಸ್ಟು ತೊಳೆದಿದ್ದು ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ. ಆಮೇಲೆ 3 ಸಲ ತೊಳೆದಿರೋದು. ಫಸ್ಟ್ ತೊಳೆದಿದ್ದು ರೆಕಾರ್ಡ್ ಆಗಿದೆ ಅಂತ ಅಂದ್ಕೊಂಡೆ. ಆಮೇಲಿಂದ ನೋಡಿ ಈಗ ಬೇಳೆ ತಗೊಳ್ತಾ ಇದ್ದೀನಿ. ತೋರಿಸಿಲ್ಲ ಬೇಳೆ ಎಷ್ಟು ಬಂದಿದೆ ಅಂತ. ಅದಾದಮೇಲೆ ಸೊಪ್ಪಾಕಿ ನೀಟಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕಬೇಕು. ಇದಾಲೆ ವಿಡಿಯೋ ಹಾಕಿದ್ದೀನಿ ಏನೋ ನಂಗೆ ಗೊತ್ತಿಲ್ಲ. ಬಟ್ ನೋಡಿ ಈಗ ಸ್ವಲ್ಪ ನೀರು ಹಾಕ್ತಿದ್ದೀನಿ. ಜಾಸ್ತಿ ಹಾಕ್ಬಿಡಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ಇದಕ್ಕೆ. ಇನ್ ಕೇಸ್ ನೀವು ಹಾಕಿದ್ರೂ ಆ ಸೊಪ್ಪಿನ ನೀರು ಚೆಲ್ಲಬೇಡಿ. ಅದನ್ನು ಕುಡಿಬೋದು ಆರಾಮಾಗಿ. ಉಪ್ಪು ಹಾಕಿರ್ತೀವಲ್ಲ, ಆರಾಮಾಗಿ
ಚೆನ್ನಾಗಿರುತ್ತೆ. ನೋಡಿ, ಒಂದು ಮುಕ್ಕಾಲು ಚಮಚದಷ್ಟು ಪುಡಿ ಉಪ್ಪು ಹಾಕ್ತೆ. ಬೇಕಾದ್ರೆ ನೀವು ಸೊಪ್ಪೆಲ್ಲ ಫ್ರೈ ಮಾಡ್ಕೋಬೇಕಾದ್ರೆ ನಾನು ಆ ವೀಡಿಯೋ ಮಾಡ್ಕೊಂಡಿಲ್ಲ. ಸೊಪ್ಪಿಗೆ ನಾವೇನೇನು ಜಾಸ್ತಿ ಏನು ಹಾಕೋದಿಲ್ಲ. ಹಾಕಿದ ಒಂದು ಸ್ವಲ್ಪ ಎಣ್ಣೆ ಮತ್ತು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ, ಬಟ್ ರೆಕಾರ್ಡ್ ಆಗಿಲ್ಲ. ಇದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅಲ್ಲೆಲ್ಲ ಸೊಪ್ಪೆಲ್ಲ ಹಚ್ಚಿದ್ನೆಲ್ಲ ಚಿಕ್ಕದು ಸಬ್ಬಸಿಗೆ ಸೊಪ್ಪಿಂದು ಇದನ್ನು ಕಟ್ ಮಾಡ್ಕೊಳ್ತಿದ್ದೆ ಇನ್ನೊಂದು ರೆಸಿಪಿಗೆ ಅಂತ. ಬೆಂಡೆಕಾಯಿನ ಚಿಕ್ಕದಾಗಿ, ಅದು ಎಷ್ಟು ಟೈಮ್ ತಗೊಳ್ತಾ ಗೊತ್ತಾ, ತುಂಬ ಟೈಮ್ ತಗೊಳ್ತು ನೀಟಾಗಿ ಚಿಕ್ಕದಾಗಿ ನೋಡ್ಕೊಂಡು ಕಟ್ ಮಾಡೋದಕ್ಕೆ. ಈಗ ನೋಡಿ ಸೊಪ್ಪೆಲ್ಲ ಬೆಂದಿದೆ. ಇದನ್ನು ಫಸ್ಟು ಸೊಪ್ಪು ತೊಳಿತಿರ್ತೀನಿ, ನಾನು ಇವಾಗಲೇ ನೀಟಾಗಿ ತೊಳ್ಕೊಂಡಿರ್ತೀನಿ. ಅದು ಸೈಡಲ್ಲಿ ನಾನು ಹಾಕ್ಬೇಕಾದ್ರೆ ಯಾವಾಗಲೂ ಬಿದ್ದೋಗಿದೆ, ಅದನ್ನು ನಾನು ತಗೊಳ್ಳೋದಿಲ್ಲ. ಆ್ಯಕ್ಚುಲಿ ಅದು ಹಸಿ ಸೊಪ್ಪು, ಅಂದರೆ ಅದು ಬೆಂದಿಲ್ಲ. ನೋಡಿ, ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋವರೆಗೂ ನಾವು ಬಿಡಬೇಕು. ಆಮೇಲಿಂದ ಸ್ವಲ್ಪ ತಣ್ಣಗೆಲ್ಲ ಆದಮೇಲೆ ನಾವು ಸಾಂಬಾರಿಗೆಲ್ಲ ರುಬ್ಕೋಬೋದು. ಲೈಕ್ ಇದೇ ಸೊಪ್ಪಿನ ರಸನ ನಾವು ರುಬ್ಬೋದಕ್ಕೆಲ್ಲ ತಗೊಳ್ಳೋದು. ನೋಡಿ, ಈಗ ಲೈಕ್ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಟೊಮೊಟೊನೂ ಕೂಡ ಹಾಕ್ತಾರೆ. ಬಟ್ ನನಗೆ ಸೊಪ್ಪಿನ ಸಾರಿಗೆಲ್ಲ ಟೊಮೊಟೊ ಅಷ್ಟು ಸರಿ ಇರೋಲ್ಲ. ಕಾಳಿನ ಸಾಂಬಾರ್ಗೆ ಹಾಕಿದ್ರೆ ಓಕೆ, ಕೋಸಿಗೂ ಕಾಳಿನ ಸಾಂಬಾರಿಗೂ ಸಾಂಬಾರು ಪುಡಿ ಹಾಕ್ತೀವಲ್ಲ. ಬಟ್ ಈ ಥರ ಸೊಪ್ಪಿಗೆಲ್ಲ, ಅಂದರೆ ಸೊಪ್ಪು ಸಾರು ಈ ಥರ ಬಸ್ತು ಬೇಳೆ ಎಲ್ಲ ಹಾಕಿ ಮಾಡ್ತೀವಲ್ಲ, ಆ ಥರ ಬಸ್ಸಾರಿಗೆ ಸೊಪ್ಪು ಲೈಕ್ ಟೊಮೊಟೊ ಎಲ್ಲ ಹಾಕಿದ್ರೆ ಅಷ್ಟು ಟೇಸ್ಟ್ ಎನಿಸಲ್ಲ. ಹುಣಸೆ ಹುಳಿನೇ ಇದಕ್ಕೆ ಚೆನ್ನಾಗಿರೋದು. ಆಲ್ಮೋಸ್ಟ್ ನಾವು ನುಗ್ಗೆ ಸೊಪ್ಪು ಸಾರಾಗಲಿ, ಸಬ್ಸಿಗೆ ಸೊಪ್ಪು ಸಾರಾಗಲಿ, ಮತ್ತು ದಂಟಿನ ಸೊಪ್ಪು, ಮತ್ತು ಅಡವಿ ಸೊಪ್ಪು ಅಂದರೆ ಊರಲ್ಲಿ ಸಿಗ್ತದೆ, ಅಲ್ಲಿ ಕಿರಿಕ್ಸೆಲೆ ಅಂತಾರೆ. ಆ ಥರ ಸೊಪ್ಪಿನ ಸಾರೆಲ್ಲ ಮಾಡ್ಬೇಕಾದ್ರೆ ನಾವು ಟೊಮೊಟೊ ಎಲ್ಲ ಹಾಕೋದಿಲ್ಲ. ನಾವು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 7ರಿಂದ 8 ಬೆಳ್ಳುಳ್ಳಿ, ಮತ್ತು ಮೆಣಸಿನ್ಕಾಯಿ, ಮತ್ತು ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಉದ್ದುದಕ್ಕೆ ಹಚ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಮತ್ತು ಅದಾದಮೇಲೆ ಲಾಸ್ಟಿಗೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆದಮೇಲೆ ಒಂದು ಮುಕ್ಕಾಲು ಚಮಚದಷ್ಟು ಜೀರಿಗೆ ಮತ್ತು ಒಂದು 5ರಿಂದ 6 ಮೆಣಸು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಬಟ್ ಹಸಿ ಜೀರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಅವಾಗ ಹಾಕ್ತಿದ್ದೆ, ಬಟ್ ಈಗ ಫ್ರೈ ಮಾಡಿ ಹಾಕ್ತೀನಿ. ಜೀರಿಗೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಯಾಕಂದರೆ ಡೈಜೆಷನ್ಗೂ ಮತ್ತು ಎಲ್ಲದಕ್ಕೂ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಸೊಪ್ಪಿನ ಸಾರಿಗೆ ಒಂದು ಸ್ವಲ್ಪ, ನಾನು ಜಾಸ್ತಿ ಅಂದರೆ ತುಂಬ ಜಾಸ್ತಿ ಇಲ್ಲ, ನೋಡಿಕೊಂಡು ನಾವು ಎಷ್ಟಿರುತ್ತೋ ಲೈಕ್ ಅದು ಅಂದಾಜು ಮೇಲೆ ಗೊತ್ತಾಗುತ್ತೆ. ಅಡುಗೆ ಮಾಡ್ತಾ ಗೊತ್ತಾಗುತ್ತೆ. ಒಂದು ಮುಕ್ಕಾಲು ಚಮಚ ನೀವು ಒಂದು ಅರ್ಧ ಚಮಚ ಹಾಕ್ಕೊಂಡ್ರೆ ಸಾಕು. ನೋಡಿ, ಈ ಥರ ಹೊಗೆ ಬರುತ್ತೆ. ಅದನ್ನು ಒಂದು 1 ಮಿನಿಟು 2 ಮಿನಿಟ್ಸ್ಗೆಲ್ಲ, ಒಂದು 5 ಮಿನಿಟ್ಸ್ ಅಷ್ಟೇ ಮಧ್ಯದಲ್ಲಿ ಲೈಕ್ ತಳ ಹಿಡಿದಂಗೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಕೆಲವರು ಕಾಯಿನೂ ಫ್ರೈ ಮಾಡ್ಕೊಳ್ತಾರೆ. ಕಾಯಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಕಾಯಿ ಒಂದು ಸ್ವಲ್ಪ ಕಡಿಮೆ ಹಾಕಿದ್ರೆ ಬೆಟರು. ಲೈಕ್ ಸೊಪ್ಪಿಗೆಲ್ಲ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಕಡಿಮೆ ಅಂತಲೇ ತೀರಾ ಕಡಿಮೆ ಅಲ್ಲ, ಒಂದು ಅರ್ಧ ಮುಷ್ಟಿಯಷ್ಟು, ಲೈಕ್ ಒಂದು ಬಟ್ಲಲ್ಲಿ ಒಂದು ಮುಕ್ಕಾಲು ಬಟ್ಲು ಹಾಕಿದ್ರೆ, ಜಾಮೂನ್ ಬಟ್ಲಲ್ಲಿ ಒಂದು ಅರ್ಧ, ಆ ಬಟ್ಲಲ್ಲಿ ಒಂದು ಅರ್ಧ ಹಾಕಿದ್ರೆ ಸಾಕು ಕಾಯಿ ಸೊಪ್ಪು ಸಾರಿಗೆ. ನೋಡಿ, ಈಗ ಜೀರಿಗೆ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು ಅಂದಾಜಲ್ಲಿ ಹೇಳ್ತೀನಿ, ಅಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಇದು ಹಾಕ್ತಿದ್ದಂಗೆ ತೆಗಿಬೇಕು, ಇಲ್ಲ ಅಂತಂದರೆ ಜೀರಿಗೆ ಎಲ್ಲನ. ಈಗ ಮೆಣಸು ಹಾಕ್ತೆ. ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ, 5ರಿಂದ 6. ಆ್ಯಕ್ಚುಲಿ ಹೊಟ್ಟೆ ಉರಿ ಬರುತ್ತೆ ಅಂತಾರೆ, ಬಟ್ ರುಬ್ಬಾಕಿ ಲೈಕ್ ಈ ಥರ ಫ್ರೈ ಮಾಡಿ ಹಾಕಿದ್ರೆ ಏನು ಅಷ್ಟೊಂದು ಅನಿಸೋದಿಲ್ಲ. ನೀವು ಜೀರಿಗೆ ಏನು ಹಾಕ್ತಾ ಮಾಡಿದ್ರೆ ಸೊಪ್ಪಿನ ಸಾರಿಗೆ ಒಂದು
ಟೇಸ್ಟೇ ಬರೋದಿಲ್ಲ. ಇದಾದಮೇಲೆ ನಾನು ಇನ್ನೊಂದು ಎಲ್ಲ ಏನೋ ಒಂದು ಮಿಸ್ ಮಾಡಿದ್ದೀನಿ ಅಂತಂದರೆ ಕೊತ್ತಂಬರಿ ಸೊಪ್ಪು ಮಿಸ್ ಮಾಡಿದ್ದೆ. ಅದಾದಮೇಲೆ ಎಲ್ಲ ಇದಾದಮೇಲೆ ಲೈಕ್ ರುಬ್ಬಿದ್ದಾದಮೇಲೆ ಅವಾಗ ನೆನ್ಪು ಮಾಡಿಕೊಂಡು ಲೈಕ್ ವೀಡಿಯೋ ಮಾಡೋದ್ರಲ್ಲಿ ಕಾಯಿ ಹಾಕ್ಕೊಂಡೆ, ಎಲ್ಲ ಹಾಕ್ಕೊಂಡೆ, ಮತ್ತು ಹುಣ್ಸೆಹಣ್ಣು ಕೂಡ ಹಾಕ್ಕೊಂಡೆ ತೊಳ್ಕೊಂಡು. ಲೈಕ್ ಹುಣ್ಸೆಹಣ್ಣು ಬಂದು ಒಂದು ಗೋಲಿ ಗಾತ್ರದಕ್ಕಿಂತ ಸ್ವಲ್ಪ ದೊಡ್ಡದು. ಹುಣ್ಸೆಹಣ್ಣು ಹಾಕ್ಕೊಂಡೆ. ನೀಟಾಗಿದ್ದು, ನಾನು ತುಂಬ ನುಣ್ಣಗೂ ರುಬ್ಬಬೇಕಾಗಿಲ್ಲ. ಒಂದು ಲೈಕ್ ನೋಡಿ, ಸೊಪ್ಪಿನ ರಸ ಹಾಕ್ಕೊಳ್ತಾ ಇದ್ದೇನೆ. ಲೈಕ್ ಬಸ್ತಿ ಇಟ್ಟಿರೋದು, ಸೋಸಿ ಇಟ್ಟಿರೋದು ಫಿಲ್ಟರ್ ಮಾಡಿ. ನಾನೆಲ್ಲ ಪ್ರೊಸೆಸ್ಸು ತೋರಿಸಿದ್ದೀನಿ, ಬಟ್ ಒಗ್ಗರಣೆ ಆಲ್ಮೋಸ್ಟ್ ಗೊತ್ತಲ್ಲ. ಕೆಲವರು ಸೊಪ್ಪಿಗೆ ಒಗ್ಗರಣೆ ಹಾಕ್ಬೇಕಾದ್ರೆ ಇದನ್ನು ಹಾಕ್ತಾರೆ, ಏನಪ್ಪ, ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು. ಬಟ್ ನಾನು ಹಾಕೋದಿಲ್ಲ. ಕರ್ಬೇವಿನ ಸೊಪ್ಪು ಕಡಿಮೆ ಇತ್ತು ಅಂತ ಹೇಳಿ ಒಣಗಿರೋದು ಹಸಿ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಸೊಪ್ಪಿಗೆಲ್ಲ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ. ಕೆಲವರು ಈರುಳ್ಳಿ ಚಿಕ್ಕದಾಗಿ ಹಚ್ಚಿ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ತಾರೆ. ಆ ಥರನೂ ಹಾಕ್ಬೋದು. ಇಲ್ಲಾಂದರೆ ನಾರ್ಮಲಾಗೆ ಕೆಲವರು ಒಗ್ಗರಣೆನೂ ಕೂಡ ಹಾಕೋದಿಲ್ಲ, ಅದೇ ಥರನೂ ಕೂಡ ಊಟ ಮಾಡ್ತಾರೆ. ಒಗ್ಗರಣೆ ಹಾಕೋದು ಏನಕ್ಕೆ ಅಂತಂದರೆ ಸ್ವಲ್ಪ ಕುದ್ರೆ ಚೆನ್ನಾಗಿರುತ್ತೆ. ಬಟ್ ಪದೇ ಪದೇ ಕುದಿಸ್ಬಾರ್ದು ಸೊಪ್ಪಿನ ಸಾಂಬಾರು. ಪದೇ ಪದೇ ಕುದಿಸ್ತಾ ಇದ್ದರೆ ಟೇಸ್ಟ್ ಹೊರಟೋಗ್ಬಿಡುತ್ತೆ. ಇದಂತೂ ಹೆವಿ ಸೌಂಡ್ ಮಾಡುತ್ತೆ. ಆ್ಯಕ್ಚುಲಿ ಹೊಸದೊಂದು ತೊಗೊಂಬಂದಿದ್ದೀನಿ, ಯೂಸ್ ಮಾಡಿಲ್ಲ. ನೋಡಿ, ಈ ಥರ ರುಬ್ಕೊಂಡು ಚೆನ್ನಾಗಿರುತ್ತೆ. ಈ ಒಗ್ಗರಣೆ ಸ್ವಲ್ಪ ಜಾಸ್ತಿ ಉರಿ ಇಟ್ಟಿದ್ದೆ, ಸ್ವಲ್ಪ ಸೀದೋಯ್ತು. ಅದಕ್ಕೆ ನಾನು ಮತ್ತೆ ಇನ್ನೇನು ಹಾಕಿಲ್ಲ. ಅಂದರೆ ಸ್ವಲ್ಪ ಸೊಪ್ಪಿಗೆ ವೀಡಿಯೋ ಮಾಡ್ಕೊಂಡಿಲ್ಲ, ಅದನ್ನು ಸೊಪ್ಪಿಗೆ ಜಾಸ್ತಿ ಎಣ್ಣೆ ಹಾಕಿದ್ದೆ ಅಂತೇಳಿ ಅದನ್ನು ತಕ್ಕೊಂಡು ಮತ್ತೆ ನೋಡಿ ಈ ಥರ ಕಪ್ಪಗೆ ಸ್ವಲ್ಪ ಸೀದೋಯ್ತು. ಬಟ್ ವೇಸ್ಟ್ ಮಾಡಿಬಿಡಿ ಅಂತ ಅದಕ್ಕೆ ಇತ್ತೆ. ಬಟ್ ಸಾಂಬಾರು ಟೇಸ್ಟ್ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ಸ್ವಲ್ಪ ನೀರಾಯಿತು. ಇನ್ನು ಸ್ವಲ್ಪ ನೀರು ಕಡಿಮೆ ಮಾಡ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ. ಮತ್ತು ಇನ್ನೊಂದು ಸಬ್ಸಿಗೆ ಸೊಪ್ಪು ಸಾರು ಏನಕ್ಕೆ ಇಷ್ಟ ಅಂತಂದರೆ ಪಲ್ಯ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಸೊಪ್ಪಿನ ಪಲ್ಯ ನೋಡಿ, ಈ ಥರ ಕುದಿಸ್ಬೇಕು. ಒಂದು 5 to 10 minutes ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ನೀವು ಕುದಿಸ್ಬೇಕು. ಇಲ್ಲ ಅಂತಂದರೆ ಜೋರಾಗಿ ಇಟ್ಬಿಟ್ರೆ ಫ್ಲೇಮ್ ಜಾಸ್ತಿ ಆದರೆ ಸಾರೆಲ್ಲ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಒಂದ್ಸಲ ಇಟ್ಟ ಮೇಲೆ ಒಂದು 2 times ಈ ಥರ ಚೌಟಲ್ಲಿ ತಿರುಗಿಸ್ತಾನೆ ಇರಬೇಕು. ಲಾಸ್ಟಲ್ಲಿ ಅನ್ನ ಆಗಿತ್ತು, ಊಟ ಮಾಡಿದೆ. ಲೈಕ್ ಸೊಪ್ಪು ನಾನು ಆಮೇಲೆ ತಿಂದಿದ್ದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.